ಮಹಾರಾಷ್ಟ್ರದಲ್ಲಿ ಹಿಂದಿ ಭಾಷಾ ವಿವಾದ ಶುರುವಾಗಿದೆ. ಇಲ್ಲಿ ಹಿಂದಿ ಹೇರಿಕೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಅಂತ ಇದೀಗ ಭಾಷಾ ವಿವಾದ ಶುರುವಾಗಿದೆ. ಮೂರನೇ ಭಾಷೆಯಾಗಿ ಹಿಂದಿ ಕಲಿಕೆಯನ್ನು ಕಡ್ಡಾಯ ಮಾಡಲಾಗಿದೆ. ಅಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನು ಕಲಿಸಲೇಬೇಕು ಅಂತ ಕಡ್ಡಾಯ ಮಾಡಿರೋದು ಮಹಾರಾಷ್ಟ್ರದಲ್ಲಿ. 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಹಿಂದಿ ಭಾಷಾ ಕಲಿಕೆಯನ್ನು ಕಡ್ಡಾಯ ಮಾಡಿದೆ ಮಹಾ ಸರ್ಕಾರ. NEP ಶಿಕ್ಷಣ ನೀತಿ ಜಾರಿಯ ಭಾಗವಾಗಿ ಇದನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಮಾಡಲಾಗಿದೆ. ಅಲ್ಲಿ ಸದ್ಯ 1 ರಿಂದ 4ನೇ ತರಗತಿಯವರೆಗೂ ಮೊದಲ ಭಾಷೆಯಾಗಿ ಮರಾಠಿ ಕಲಿಯುವುದು ಕಡ್ಡಾಯ. ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್ ಕಡ್ಡಾಯ ಇರುತ್ತೆ. ತೃತೀಯ ಭಾಷೆಯಾಗಿ ಈಗ ಹಿಂದಿಯನ್ನು ಕಲಿಬೇಕು. ಇದು ಹಿಂದಿ ಕಲಿಕೆ ಅಲ್ಲ, ಹಿಂದಿ ಹೇರಿಕೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಇಂಥ ಕೆಲಸವನ್ನು? ಈ ಒಂದು ನೀತಿಗೆ ಪ್ರತಿಪಕ್ಷ ಕಾಂಗ್ರೆಸ್ಸಲ್ಲಿ ಆಕ್ರೋಶವನ್ನು ಹೊರಹಾಕಿದೆ. ಇದು ಮರಾಠಿ ಅಸ್ಮಿತೆ ವಿರುದ್ಧವಾಗಿ ಇರತಕ್ಕಂಥ ವಿಷಯ ಅಂಥೇಳಿ ಕೈ ನಾಯಕ ವಿಜಯ್ ವಡೆಟ್ಟಿವಾರ್ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಹಿಂದಿ ರಾಷ್ಟ್ರಭಾಷೆ ಎಂದು ಬಿಟ್ಟಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಅವರು ಹಿಂದಿ ರಾಷ್ಟ್ರಭಾಷೆ ಅಂತ ಭಾರತದಲ್ಲಿ ಎಲ್ಲೂ ಯಾರೂ ಹೇಳಿಲ್ಲ, ಇದುವರೆಗೂ ಯಾರೂ ಹೇಳಿಲ್ಲ. ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಈ ಥರ ಮಾತಾಡ್ಬಿಟ್ರೆ ಏನು ಗತಿ ಅಂತ ಇಡೀ ದೇಶ ತಲೆಕೆಡಿಸ್ಕೊಂಡಿದೆ. ಇದೀಗ ಹಿಂದಿ ರಾಷ್ಟ್ರಭಾಷೆ ಕಲಿಕೆ ಅಗತ್ಯ ಅಂತ ಹೇಳಿ CM ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ. ಹಿಂದಿ ರಾಷ್ಟ್ರಭಾಷೆ ಅಲ್ಲ, ಈ ದೇಶದ ಇತರೆ 17-18 ಅಧಿಕೃತ ಭಾಷೆಗಳಿದೆಯಲ್ಲ, ಅಫಿಷಿಯಲ್ ಲ್ಯಾಂಗ್ವೇಜಸ್, ಅದೇ ರೀತಿ ಹಿಂದಿ ಕೂಡ ಒಂದು, ಕನ್ನಡವೂ ಒಂದು ಅಫಿಷಿಯಲ್ ಲ್ಯಾಂಗ್ವೇಜೇ, ತಮಿಳ್ ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜೇ, ತೆಲುಗು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜೇ. ಅದೇ ರೀತಿ ಹಿಂದಿಯೇ ಹೊರತು ಹೆಚ್ಚು ಜನ ಇದನ್ನು ಮಾತಾಡ್ತಾ ಇದ್ದಾರೆ ಎಂದು ಮಾತ್ರಕ್ಕೆ ಅದರ ಹೆಚ್ಚುಗಾರಿಕೆ ಏನಿಲ್ಲ. ಅಸಲಿಗೆ ಹೆಚ್ಚು ಜನ ಹಿಂದಿನೂ ಮಾತಾಡ್ತಾನೂ ಇಲ್ಲ. ಅದು ಇನ್ನೊಂದು ವಿಚಾರ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ. ಅನೇಕ ರಾಜ್ಯಗಳು ಅನೇಕ ಭಾಷೆ ಇದೆ. ಒಂದು ಕಡೆ ತೆಲುಗು, ಒಂದು ಕಡೆ ಕನ್ನಡ, ಒಂದು ಕಡೆ ತಮಿಳು, ಇನ್ನೊಂದು ಕಡೆ ಮರಾಠಿ, ಒಂದು ಕಡೆ ಗುಜರಾತಿ, ಒಂದು ಕಡೆ ಪಂಜಾಬಿ, ಇನ್ನೊಂದು ಕಡೆ ರಾಜಸ್ಥಾನಿ, ಅನೇಕ ಭಾಷೆಗಳಿದೆಯಲ್ಲ. ಇದೊಂದು ಆಗಿಂದ ಬಿತ್ತಿರ್ತಕ್ಕಂಥ ಒಂದು ಬಿತ್ತನೆ. ಇದು ಕಲಿಕೆ ಅಗತ್ಯ ಅಂತೇಳಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿಬಿಟ್ಟಿದ್ದಾರೆ. ತ್ರಿಭಾಷಾ ಸೂತ್ರ ಅಳವಡಿಸಿಕೊಂಡ ದೇಶದ ಮೊದಲ ರಾಜ್ಯ ಮಹಾರಾಷ್ಟ್ರ ಆಗುತ್ತೆ. खरं म्हणजे एकूण आपण पाहिलं की संघ राज्याची जी काही निर्मिती झाली त्यामध्ये त्या भाषेला प्राधान्य देऊन त्याच्यात ते विभाजन किंवा ती निर्मिती झाली. त्या भाषेतील ती मातृभाषा कोणती आहे त्या मातृभाषेवरच आपण राज्यांची निर्मिती केली आणि हे लपून राहिलेलं नाही. आता तुम्ही सगळीकडे हिंदी लादायचं काम जर होत असेल, आता त्याला काही राज्य विरोध करतायत. देखिए, जो नई शिक्षा नीति है उसको हम पहले से लागू कर रहे हैं. ये कोई नया नोटिफिकेशन नहीं है. शिक्षा नीति में हमारा ये प्रयास है कि सबको मराठी भी आनी चाहिए और साथ साथ अपने देश की भाषा जो है